ಹಾಯ್, ನಾನು ನಿಮ್ಮ ನಾಗಾರ್ಜುನ್. ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ನಾಗಾರ್ಜುನ್ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ಬಗ್ಗೆ ಹೇಳೋಕ್ಕೆ ಹೋಗ್ತಾ ಇದ್ದೀನಿ. ಯಾವುದೇ ರೆಡ್ಮಿ, ಪೋಕೋ ಹಾಗೆ ಶೌಮಿ ಫೋನ್ಸಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ನ ಹೇಗೆ ಎನೇಬಲ್ ಮಾಡೋದು. ಎಲ್ಲರಿಗೂ ಸಹ ಆಸೆ ಇರುತ್ತೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ನ ಎನೇಬಲ್ ಮಾಡಬೇಕಂತ. ಆದರೆ ಇದು ನಾರ್ಮಲ್ ಫೋನ್ಸ್ಗಳಲ್ಲಿ ಸಿಗೋಲ್ಲ. ಕಾಸ್ಟ್ಲಿ ಫೋನ್ಸ್ಗಳಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸಿಗುತ್ತೆ. ಆದರೆ ಅಷ್ಟು ದುಡ್ಡನ್ನ ಖರ್ಚು ಮಾಡಿದರೆ ಈಸಿಯಾಗಿ ಹೇಗೆ ಎನೇಬಲ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಟೆಕ್ನಿಕಲ್ ನಾಗಾರ್ಜುನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡೋದ್ರಿಂದ ನಾವು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಫಸ್ಟು ನಿಮ್ಮ ಮೊಬೈಲ್ನ ಹೋಮ್ ಸ್ಕ್ರೀನ್ನ ಓಪನ್ ಮಾಡಿ ಇಲ್ಲಿ ಥೀಮ್ ಸ್ಟೋರ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಥೀಮ್ ಸ್ಟೋರ್ನ ಓಪನ್ ಮಾಡಿಕೊಂಡು ಈ ಥೀಮ್ನ ನೇಮ್ನ ನೀವು ಸರ್ಚ್ ಮಾಡಬೇಕಾಗುತ್ತೆ. ನೀವು ಥೀಮ್ನ ನೇಮ್ನ ಈಗ ನೋಡ್ತಾ ಇರ್ಬೋದು, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಥೀಮ್ನ ನೇಮ್ನ ನೀವು ಸರ್ಚ್ ಮಾಡಬೇಕಾಗುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಥೀಮ್ನ ನೇಮ್ನ ನೀವು ಸರ್ಚ್ನ ಮಾಡಿ ನೋಡ್ತಾ ಇರ್ಬೋದು. ಈ ಥೀಮ್ನ ನೀವು ಸರ್ಚ್ನ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮಾಡೋದಕ್ಕೂ ಈ ರೀತಿಯಾಗಿ ಕಾಣುತ್ತೆ. ನೋಡ್ತಿರ್ಬೋದು ಈ ಥೀಮ್ ಹೇಗೆ ಇದೆ ಅಂತ. ಈ ರೀತಿಯಾದ ಒಂದು ಫಿಂಗರ್ ಪ್ರಿಂಟ್ ಆ್ಯನಿಮೇಷನ್ ಹಾಗೆ ಚಾರ್ಜಿಂಗ್ ಆ್ಯನಿಮೇಷನ್ ಇಲ್ಲಿ ಸಿಗ್ತಾ ಇದೆ. ಇದನ್ನು ಅಪ್ಲೈ ಮಾಡಿ ಡೈರೆಕ್ಟಾಗಿ ನಿಮ್ಮ ಹೋಮ್ ಸ್ಕ್ರೀನ್ಗೆ ಬಂದರೆ ಈ ರೀತಿಯಾದ ಒಂದು ಹೋಮ್ ಸ್ಕ್ರೀನ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಈ ರೀತಿಯಾದ ಒಂದು ಕ್ಲಾಕ್ನ ಸ್ಟೈಲ್ ನೋಡೋಕ್ಕೆ ಸಿಗುತ್ತೆ. ಐಕಾನ್ಸ್ ಕೂಡ ತುಂಬ ರೌಂಡಾಗಿ ನಿಮಗೆ ಕಾಣ್ತಾ ಇದೆ. ಆ್ಯಂಡ್ ಕಂಟ್ರೋಲ್ ಸೆಂಟರ್ ನಾರ್ಮಲ್ ಆಗೇ ಇದೆ. ನೋಟಿಫಿಕೇಷನ್ ಪ್ಯಾನಲ್ ಕೂಡ ನಾರ್ಮಲ್ ಆಗೇ ಇದೆ. ಹಾಗೆ ರೀಸೆಂಟ್ ಮೆನ್ಯೂಸ್ ಕೂಡ ನಿಮಗೆ ನಾರ್ಮಲ್ ರೀಸೆಂಟ್ ಮೆನ್ಯೂ ನೋಡೋಕ್ಕೆ ಸಿಗ್ತಾ ಇದೆ. ಈಗ ನನ್ನ ಫೋನನ್ನು ಲಾಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನೀಗ ಫೋನ್ನ ಲಾಕ್ ಮಾಡಿದ್ದೀನಿ. ನೆಕ್ಸ್ಟ್ ತಿರ್ಗಾ ಆನ್ ಮಾಡ್ತಾ ಇದ್ದೀನಿ. ಈಗ ಮತ್ತೆ ಈ ರೀತಿಯಾಗಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಒಂದು ಫಿಂಗರ್ ಪ್ರಿಂಟ್ ಐಕಾನ್ ಕಾಣುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಇಟ್ಕೊಂಡ್ರೆ ಡೈರೆಕ್ಟಾಗಿ ನಿಮ್ಮ ಹೋಮ್ ಸ್ಕ್ರೀನ್ ಓಪನ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಓಪನ್ ಆಗ್ತಾ ಇದೆ. ಮತ್ತೆ ನಾನು ಈಗ ತೋರಿಸ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಜಸ್ಟ್ ಹೀಗೆ ಓಪನ್ ಮಾಡಿ ಇಟ್ಕೊಂಡ್ರೆ ಸಾಕು, ಡೈರೆಕ್ಟಾಗಿ ಹೋಮ್ ಸ್ಕ್ರೀನ್ ಓಪನ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ತುಂಬ ಚೆನ್ನಾಗಿರೋ ಸೆಟ್ಟಿಂಗ್ಸ್ ಕೂಡ ಇದ್ದಾವೆ. ಅದನ್ನೆಲ್ಲ ಹೇಗೆ ಎನೇಬಲ್ ಮಾಡೋದು ಅಂತ ಈಗ ನೋಡೋಣ. ಫಸ್ಟ್ ಎರಡನೇ ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡಿದ್ರೆ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಮೇಲೆ ಕೆಳಗೆ. ನಾನು ಇಷ್ಟಕ್ಕೆ ಇಟ್ಕೊಂಡು ಈಗ ಓಕೆಯನ್ನು ಮಾಡ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು. ಮತ್ತೆ ಈಗ ಇದೇ ಥರ ಪ್ರೆಸ್ ಮಾಡಿದ್ರೆ ಓಪನ್ ಆಗ್ತಾ ಇದೆ. ಆ್ಯಂಡ್ ಇದರಲ್ಲಿ ಹೇಗೆ ಸೆಟ್ಟಿಂಗ್ಸ್ನ ಮಾಡೋದಂತ ನೋಡೋಣ. ಈಗ ಜಸ್ಟ್ ಇದ್ರ ಮೇಲಕ್ಕೆ ಎಳೆದ್ರೆ ಸಾಕು, ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಜಸ್ಟ್ ಸೆಟ್ಟಿಂಗ್ನ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಡೈರೆಕ್ಟಾಗಿ ಇದು ನಿಮಗೆ ಈ ರೀತಿಯಾಗಿ ಕಾಣುತ್ತೆ. ಇಲ್ಲಿ ಕ್ಲಾಕ್ನ ಸ್ಟೈಲ್ನ MIUI 12ನೇ ಇಟ್ಕೊಳ್ಳಿ. ಚಾರ್ಜಿಂಗ್ ಸ್ಟೈಲ್ನ ಗ್ರೀನ್ ವೇವ್ ಇಟ್ಕೊಳ್ಳಿ. ಫಿಂಗರ್ ಪ್ರಿಂಟ್ ಸ್ಟೈಲ್ನ ನಾರ್ಮಲ್ ಇಟ್ಕೊಳ್ಳಿ. ಫಿಂಗರ್ ಪ್ರಿಂಟ್ ಆ್ಯನಿಮೇಷನ್ನ ಬ್ಲಾಸ್ಟ್ ಇಟ್ಕೊಳ್ಳಿ. ಫಿಂಗರ್ ಪ್ರಿಂಟ್ ಟೈಮಿಂಗ್ನ ಸ್ಲೋ ಇಟ್ಕೊಳ್ಳಿ. ತುಂಬ ಆ್ಯನಿಮೇಟೆಡ್ ಆಗಿ ಬರುತ್ತೆ ಇದು. ಆ್ಯಂಡ್ ನಿಮ್ಮ ನೇಮ್ನ ಕೂಡ ಇಲ್ಲಿ ಸೆಟ್ ಮಾಡ್ಕೋಬೋದು. ಈಗ ನಾನು ತೋರಿಸ್ತಾ ಇದ್ದೀನಿ ಹೇಗೆ ಬರುತ್ತೆ ಅಂತ. ಆ್ಯಂಡ್ ಇದರಲ್ಲಿ ಈಗ ಆನ್ ಆಗ್ತಾ ಇದೆ ಫೋನ್. ನೋಡಿ, ಈಗ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ನಿಮಗೆ ಓಪನ್ ಆಗ್ತಾ ಇದೆ. ನೋಡ್ತಾ ಇರ್ಬೋದು ನೀವು. ಈಗ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಜಸ್ಟ್ ಇದ್ರ ಮೇಲೆ ಪ್ರೆಸ್ನ ಮಾಡಿ ಇಟ್ಕೊಂಡ್ರೆ ಡೈರೆಕ್ಟಾಗಿ ನಿಮ್ಮ ಹೋಮ್ ಸ್ಕ್ರೀನ್ಗೆ ಬಂದು ನಿಲ್ಲುತ್ತೆ. ಇದು ವರ್ಕ್ ಆಗಬೇಕಂದ್ರೆ ಫಸ್ಟ್ ನಿಮ್ಮ ಫೋನಲ್ಲಿ ಲಾಕ್ನ ಆಫ್ ಮಾಡಿ ಇಟ್ಕೋಬೇಕಾಗುತ್ತೆ. ಇಲ್ಲಾಂದರೆ ಇದು ವರ್ಕ್ ಆಗಲ್ಲ. ನಿಜ ಹೇಳಬೇಕಂದ್ರೆ ಇದು ಯಾವುದೇ ರೀತಿಯ ಫಿಂಗರ್ ಪ್ರಿಂಟ್ ಸೆನ್ಸರ್ನಿಂದ ವರ್ಕ್ ಆಗಲ್ಲ. ಅದು ಜಸ್ಟ್ ಥೀಮ್ನ ಮೂಲಕ ವರ್ಕ್ ಆಗುತ್ತೆ. ಅಕಸ್ಮಾತ್ ನಿಮ್ಮ ಫೋನಲ್ಲಿ ಲಾಕ್ಸ್ನ ಇಟ್ಕೊಂಡಿದ್ರೆ ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಲಾಕ್ನ ತೋರಿಸುತ್ತೆ. ಆವಾಗ ಮತ್ತೆ ನೀವು ಲಾಕ್ನ ಎಂಟರ್ ಆಗಬೇಕಾಗುತ್ತೆ. ಜಸ್ಟ್ ಇದು ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಫೂಲ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅವರಿಗೆ ತೋರಿಸೋದ್ರ ಮೂಲಕ ನಿಮ್ಮದ್ರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇದೆ ಅಂತ ಈಸಿಯಾಗಿ ಫೂಲ್ನ ಮಾಡ್ಬೋದು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ನ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ನ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಹೆಚ್ಚು ವಿಡಿಯೋಗಳನ್ನು ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.